ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ವಾರ ವಾರವೂ ಕಿವಿದೆರೆಗೆ ಬಂದು. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಬದುಕಿಗೆ ಅನುಗೊಳಿಸಿ. ಕತೆ ಕೇಳೋಣ, ಕತೆ ಕೇಳೋಣ, ಕತೆ ಕೇಳೋಣ. ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರದ ಆತ್ಮೀಯ ಕೇಳುಗರೆ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 201ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಸಾಹಿತ್ಯಾಸಕ್ತರಾದ ಕೃಪಾ ಸಂತೋಷ್ ಬಸ್ರೂರು. ರೇಡಿಯೋ ಮಣಿಪಾಲ್ ಕೇಳುಗರಿಗೆಲ್ಲ ವಂದನೆಗಳು. ನನ್ನ ಕಥೆಯ ಶೀರ್ಷಿಕೆ ಮೌನಧ್ವನಿ. ಗೆಳತಿಯ ಮನೆಯ ಬಾಲ್ಕನಿಯಲ್ಲಿ ನಿಂತು ಪಾರ್ಕ್ನಲ್ಲಿ ಆಟವಾಡುತ್ತಿದ್ದ ಮಕ್ಕಳನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದ ಪ್ರಕೃತಿಗೆ ತನ್ನ ದುರಾದೃಷ್ಟವನ್ನು ನೆನೆದು ಕಣ್ತುಂಬಿ ಬಂತು. ಕೊಡಗಿನ ಪ್ರಕೃತಿ ಎಸ್ಟೇಟ್ ಮಾಲೀಕರಾದ ಮೋಹನ್ ಪೊನ್ನಪ್ಪ ಮತ್ತು ಕನ್ಯಾದೇವಿ ಇವರ ಮಕ್ಕಳೇ ಪ್ರಕೃತಿ ಮತ್ತು ಪ್ರವೀಣ್. ಪ್ರವೀಣ್ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಅಪ್ಪನೊಂದಿಗೆ ಎಸ್ಟೇಟ್ ಕೆಲಸದಲ್ಲಿ ತೊಡಗಿದ್ದನು. ಎರಡನೇ ಮಗಳಾದ ಪ್ರಕೃತಿ ದ್ವಿತೀಯ PUC ಓದುತ್ತಿದ್ದಳು. ಚಂದದ ಪುಟ್ಟ ಸಂಸಾರ, ಖುಷಿಗೇನು ಕಡಿಮೆ ಇರಲಿಲ್ಲ. ಹಣ ಕಾಸು ಐಶ್ವರ್ಯ ತುಂಬಿ ತುಳುಕ್ತಾ ಇತ್ತು. ಜೊತೆಗೆ ಪ್ರಕೃತಿ ಕವನ ಕವಿತೆ ಬರೆಯುವ ಹವ್ಯಾಸ ಕೂಡ ಹೊಂದಿದ್ದಳು. ಕಷ್ಟ ಅಂದ್ರೆ ಏನು ಅಂತಾನೆ ತಿಳಿಯದ ಮುಗ್ಧ ಮನಸ್ಸದು. ಆಕೆ 18 ವರ್ಷದವಳಿದ್ದಾಗ ಮನೆಯವರೆಲ್ಲ ಪ್ರವಾಸಕ್ಕೆ ಹೋಗಿ ಮರಳುವಾಗ ಆದ ಅಪಘಾತದಲ್ಲಿ ಪ್ರಕೃತಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದಲ್ಲದೆ ತಾನು ತಾಯಿಯಾಗುವ ಅದೃಷ್ಟವನ್ನೂ ಕಳೆದುಕೊಂಡಿದ್ದಳು. ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದುದರಿಂದ ಗರ್ಭಕೋಶವನ್ನೇ ತೆಗೆಯಲಾಯಿತು. ತಬ್ಬಲಿಯಾದ ಅಣ್ಣ ತಂಗಿಯರಿಗೆ ಪಕ್ಕದ ಎಸ್ಟೇಟ್ನಲ್ಲಿದ್ದ ಚಿಕ್ಕಪ್ಪ ನೆರವಿಗೆ ನಿಂತರು. ಕುಟುಂಬದವರೆಲ್ಲ ಚರ್ಚಿಸಿ ದೂರದ ಸಂಬಂಧಿಕರಲ್ಲಿ ಹೆಣ್ಣು ನೋಡಿ ಪ್ರವೀಣನಿಗೆ ಮದುವೆ ಮಾಡುತ್ತಾರೆ. ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು. ಬರುತ್ತಾ ಅತ್ತಿಗೆ ತಾಯಿಯಾದಳು ತನ್ನತನವನ್ನೇ ಮರೆತಳು. ಆಸ್ತಿ ಪೂರ್ತಿ ತಾವೇ ಅನುಭವಿಸಬೇಕು ಅನ್ನೋ ದುರಾಸೆಗೂ ಅಕ್ಕಪಕ್ಕದ ಆಡುಗರ ಮಾತಿಗೆ ಕಿವಿಗೊಟ್ಟು ನಾದಿನಿಯನ್ನು ಮಾತಿಗೂ ಹೀಯಾಳಿಸುತ್ತಾ ಸಣ್ಣ ಸಣ್ಣ ವಿಷಯಕ್ಕೂ ಕಿರುಕುಳ ಕೊಡಲಾರಂಭಿಸಿದಳು. ಅಣ್ಣ ನಮ್ಮವನಾದರೂ ಅತ್ತಿಗೆ ನಮ್ಮವಳಲ್ಲ ಅಲ್ವಾ? ಹಾಗೆ ಅಣ್ಣ ಕೂಡ ಮೌನಕ್ಕೆ ಶರಣಾಗ್ಬಿಟ್ಟ. ಅದು ಹೇಗೋ MBA ಪೂರೈಸಿ ತನ್ನ ಗೆಳತಿ ರಮ್ಯಾಳ ಸಹಾಯದಿಂದ ಬೆಂಗಳೂರಿನಲ್ಲಿ ಉನ್ನತ ಕಂಪನಿಯೊಂದರಲ್ಲಿ ಉದ್ಯೋಗವನ್ನು ಪಡೆಯುತ್ತಾಳೆ ಪ್ರಕೃತಿ. ತಾಯಿ ಇಲ್ಲದ ತವರು ಇಲ್ಲಿ ಇಲ್ಲ ತನಗಾರು, ತಾಯಿ ಇಲ್ಲದ ತವರು ಇಲ್ಲಿ ತನಗಿಲ್ಲ ಯಾರು. ಒಳ್ಳೆಯ ಕೆಲಸ, ಕೈ ತುಂಬ ಸಂಬಳ ಎಲ್ಲವೂ ಇದ್ದರೂ ಮದುವೆ ಮಕ್ಕಳು ಅನ್ನೋ ಸಾಂಸಾರಿಕ ಬದುಕಿನಿಂದ ದೂರವೇ ಉಳಿಯಬೇಕಾಯಿತು. 35 ವಯಸ್ಸಿನ ಮುದ್ದಾದ ಪ್ರಕೃತಿ ಹೀಗೆ ತನ್ನದೇ ಯೋಚನೆಯಲ್ಲಿ ಬಾಲ್ಕನಿಯಲ್ಲಿ ನಿಂತು ಮೈಮರೆತಿದ್ದಾಗ ಹಿಂದಿನಿಂದ ಹಾಯ್ ಅನ್ನೋ ಪುಟ್ಟ ಮಗುವಿನ ಧ್ವನಿ ಕೇಳಿದಾಗಲೇ ವಾಸ್ತವಕ್ಕೆ ಬಂದಿದ್ದು. ಪಿಂಕ್ ಬಣ್ಣದ ಫ್ರಾಕ್ನಲ್ಲಿ ಮುದ್ದಾದ ಸ್ವರ ನಗುತ್ತಾ ನಿಂತಿದ್ದಳು. ಮಗುವನ್ನು ಎತ್ತಿಕೊಂಡು ಕೆಳಗಿದ್ದು ಅಡುಗೆ ಮನೆಗೆ ಕೆಲಸ ಮಾಡುತ್ತಿದ್ದ ರಮ್ಯಾಳತ್ತ ಬಂದು, ಯಾರಿದು ಗೊಂಬೆ ಎಂದು ಕೇಳಿದಳು. ಆವಾಗಲೇ ಗೊತ್ತಾಗಿದ್ದು ಪಕ್ಕದ ಮನೆಯ ಈ ಕಂದ ತಾಯಿ ಇಲ್ಲದ ತಬ್ಬಲಿ ಎಂದು.
ನಾನೇನೋ ಗೊಂಬೆ, ಪಕ್ಕದ ಮನೆಯವಳು ಸರಿ, ನೀವು ಯಾವ ಊರಿನ ಗೊಂಬೆ ಎಂದು ಮುದ್ದಾಗಿ ಮಗು ಕೇಳಿದಾಗ ಪ್ರಕೃತಿ ಆ ಮಗುವಿನ ಮಾತಿಗೆ ಸೋತೋದ್ಲು. ದಿನ ಕಳೆದಂತೆ ಪುಟ್ಟ ಸ್ವರ ಪ್ರಕೃತಿಯನ್ನು ಅತಿಯಾಗಿ ಹಚ್ಚಿಕೊಂಡ್ಲು. ಅರ್ಧ ರಾತ್ರಿಯಲ್ಲೂ ರಚ್ಚೆ ಹಿಡಿದು ಫೋನ್ ಮಾಡಿ ಮಾತಾಡ್ತಿದ್ಲು. ಪ್ರಕೃತಿ ಕೂಡ ಮಗುವಿನ ನಿಷ್ಕಲ್ಮಶ ಪ್ರೀತಿಗೆ ಸೋತು ಶರಣಾಗಿದ್ಲು. ಕೆಲಸ ಮುಗಿಸಿ ನೇರವಾಗಿ ತನ್ನ ಮನೆ ಸೇರಿ ಅದೇನೋ ಬರೆಯೋದು ಓದೋದು ಅಂದ್ಕೊಂಡು ತನ್ನಷ್ಟಕ್ಕೆ ತಾನು ಮೌನವಾಗಿರುತ್ತಿದ್ದ ಪ್ರಕೃತಿ ಸ್ವರಳಿಗಾಗಿ ಒಂದಷ್ಟು ಹೊತ್ತು ರಮ್ಯಾಳ ಮನೆಯಲ್ಲಿ ಕಾಲ ಕಳೆಯಲಾರಂಭಿಸುತ್ತಾಳೆ. ಒಡಲಿಗೆ ಬರದೇನೆ ಮಡಿಲಿಗೆ ಬಂದವಳು ನೀನು, ನಿನ್ನ ಅಪ್ಪುಗೆಯಲ್ಲೇ ತಾಯಿಯಾದವಳು ನಾನು. ಒಡಲಿಗೆ ಬರದೇನೆ ಮಡಿಲಿಗೆ ಬಂದವಳು ನೀನು, ನಿನ್ನ ಅಪ್ಪುಗೆಯಲ್ಲೇ ತಾಯಿಯಾದವಳು ನಾನು. ಹೀಗೆ ಒಮ್ಮೆ ಪ್ರಕೃತಿ ಸ್ವರಳೊಟ್ಟಿಗೆ ಮಗುವಾಗಿ ಪ್ರಪಂಚಾನೇ ಮರೆತು ಆಟವಾಡುವಾಗ ಮಗಳನ್ನು ಹುಡುಕುತ್ತಾ ಅಲ್ಲಿಗೆ ಬಂದ ಸಂಗಮ್ ಮೊದಲ ಬಾರಿಗೆ ಮಗಳು ಅಷ್ಟು ಸಂತೋಷವಾಗಿರುವುದನ್ನು ಕಂಡು ಆಶ್ಚರ್ಯಗೊಳ್ತಾನೆ. ಮಗುವಿನ ಸಲುವಾಗಿ ದಿನ ಉರುಳುತ್ತಾ ಇಬ್ಬರೂ ಆಗಾಗ ಭೇಟಿಯಾಗುತ್ತಾ ಇದ್ದರು. ಒಂದು ಸುಂದರ ಸಂಜೆ ಸ್ವರಳ ಒತ್ತಾಯಕ್ಕೆ ಇಬ್ಬರು ಪಾರ್ಕ್ಗೆ ಹೋಗುತ್ತಾರೆ. ಅಲ್ಲಿ ಮಗು ಆಟ ಆಡ್ತಿರ್ತಾಳೆ. ಇಬ್ಬರು ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಳ್ತಾರೆ. ಪ್ರಕೃತಿ ಸದಾ ತಾ ಮೌನಿ, ಸಂಗಮ್ ತಾನೇ ಮಾತಿಗಿಳಿಯುತ್ತಾನೆ. ಒಂದಷ್ಟು ಹೊತ್ತು ಹೀಗೆ ಇಬ್ಬರ ಇಷ್ಟ ಕಷ್ಟಗಳನ್ನ ಮಾತಾಡ್ತಾ ಅಭಿರುಚಿಗಳೇನು ಎಲ್ಲ ಮಾತಾಡ್ತಾ ಇರುವಾಗಲೇ ಸಂಗಮ್ಗೆ ತಿಳಿಯುತ್ತೆ ಪ್ರಕೃತಿ ಸದಾ ಬರವಣಿಗೆಯ ಜೊತೆ ಬದುಕುವಳೆಂದು. ಇಬ್ಬರೂ ಸಾಹಿತ್ಯಾಸಕ್ತರು. ಇದೂ ಸಹ ಇಬ್ಬರಲ್ಲಿ ಇನ್ನಷ್ಟು ಸ್ನೇಹ ಬೆಳೆಯಲು ಕಾರಣ ಆಗುತ್ತೆ. ಹಾಗೇನೆ ಆಗಾಗ ಇಬ್ಬರು ಮಗುವಿನೊಂದಿಗೆ ಸಮಯ ಕಳೆಯುತ್ತಾ ಪಾರ್ಕ್ ಮಾಲ್ ಅಂತ ಸುತ್ತಾಡುತ್ತಾ ದಿನ ಕಳೆದಂತೆ ಒಬ್ರಿಗೊಬ್ರು ಹತ್ತಿರವಾಗ್ತಾರೆ. ಇಬ್ಬರಲ್ಲೂ ಅದೆಂತಹ ಚಂದದ ಗೆಳೆತನ. ಕೇಳು ಗೆಳೆಯ, ನಾನೀಗ ಒಂಟಿಯಲ್ಲ, ನಿನ್ನೊಂದಿಗೆ ಸಾಗುವ ಕನಸು ಜೊತೆ ಇದೆಯಲ್ಲ. ಕೇಳು ಗೆಳೆಯ, ನಾನೀಗ ಒಂಟಿಯಲ್ಲ, ನಿನ್ನೊಂದಿಗೆ ಸಾಗುವ ಕನಸು ಜೊತೆ ಇದೆಯಲ್ಲ. ಅಗರ್ಭ ಶ್ರೀಮಂತ ಸಂಗಮ್, ನೆಮ್ಮದಿಯಲ್ಲಿ ಮಾತ್ರ ಬಡವ. ಒಂಟಿತನ ಬೇರೆ. ಪ್ರಕೃತಿ ಪರಿಚಯವಾದ ದಿನದಿಂದ ಅದೇನೋ ನೆಮ್ಮದಿ ನೆಲೆಸಿದೆ. ಕಣ್ತುಂಬ ನಿದ್ದೆ ಮಾಡ್ತಿದ್ದ. ಅದೇನೋ ಒಂದು ಚಂದದ ಭಾವ ಇಬ್ಬರಲ್ಲೂ ಮನೆ ಮಾಡಿತ್ತು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ರಮ್ಯಾ ಸಂಗಮ್ನೊಂದಿಗೆ ಪ್ರಕೃತಿಯ ಬಗ್ಗೆ ಮಾತಾಡ್ತಾಳೆ. ಅವಳ ಬದುಕಲ್ಲಿ ನಡೆದ ದುರ್ಘಟನೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸುತ್ತಾಳೆ. ಒಂದಷ್ಟು ದಿನ ಯೋಚನೆ ಮಾಡಿದ ಮೇಲೆ ಸಂಗಮ್ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅಂದು ಫೆಬ್ರವರಿ 14 ಬೆಳಿಗ್ಗೆ ತರಾತುರಿಯಲ್ಲಿ ಪ್ರಕೃತಿ ಆಫೀಸ್ಗೆ ಹೊರಡಲು ಅನಿಯಾಗ್ತಾ ಇರ್ತಾಳೆ. ಸಂಗಮ್ ಕರೆ ಮಾಡಿ ಸಂಜೆ ಸಿಗಲು ಹೇಳಿದ್ದ. ಪ್ರಕೃತಿ ಕೂಡ ವಿಶೇಷವಾಗಿ ಡ್ರೆಸ್ ಮಾಡಿಕೊಂಡು ಹೊಸ ಹುರುಪಿನೊಂದಿಗೆ ಸಂಗಮ್ನನ್ನು ಭೇಟಿಯಾಗಲು ತಯಾರಾಗಿದ್ದಳು. ಹೋಟೆಲ್ ಒಂದರಲ್ಲಿ ಇಬ್ರು ಎದುರು ಬದು ಕುತ್ಕೊಂಡು ಮೌನವಾಗಿ ಮಾತಿಗಿಳಿದರು. ಸಂಗಮ್ ನಿಧಾನವಾಗಿ ಪ್ರಕೃತಿಯ ಕೈ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು. ಕಣ್ಣೋಟದಲ್ಲೇ ಎಲ್ಲ ಭಾವಗಳು ಅಡಗಿದ್ದವು. ಆ ಮೌನದಲ್ಲೇ ಪ್ರೇಮ ನಿವೇದನೆಯಾಗಿತ್ತು. ಹೇಳಿ, ಯಾವಾಗ ಮದುವೆಯಾಗೋಣ ಎಂದು ನೇರವಾಗಿ ಕೇಳಿದ್ದ ಸಂಗಮ್. ಮನಸ್ಸು ಬೆರೆತಾಗಲೇ ಮದುವೆ. ಇದು ಹರೆಹರೆಯದ ಪ್ರೀತಿಯಲ್ಲ, ಮಾಗಿದ ಮನಸ್ಸಲ್ಲಿ ಅರಳಿದ ಮಧುರ ಬಾಂಧವ್ಯ. ಮನಸ್ಸುಗಳು ಬೆರೆತಾಗಲೇ ಮದುವೆ. ಇದು ಹದಿಹರೆಯದ ಪ್ರೀತಿಯಲ್ಲ, ಮಾಗಿದ ಮನಸ್ಸಲ್ಲಿ ಅರಳಿದ ಮಧುರ ಬಾಂಧವ್ಯ. ನಮ್ಮ ಈ ಒಲವಿಗೆ ಆಡಂಬರದ ಮದುವೆ ಬೇಕಿಲ್ಲ. ಜೊತೆಯಾಗಿ ಸಾಗೋಣ. ನಮ್ಮ ಮಗಳೇ ನಮಗೆ ಸರ್ವಸ್ವ. ಇದು ನನ್ನ ಅಭಿಪ್ರಾಯ ಎಂದು ಪ್ರಕೃತಿ ತನ್ನ ಮನದ ಮಾತನ್ನು ಸಂಗಮ್ ಮುಂದೆ ಇಡ್ತಾಳೆ. ಇಬ್ಬರು ಮತ್ತೊಮ್ಮೆ ಕಣ್ಣಲ್ಲಿ ಬೆರೆತು ಮೌನದಲ್ಲಿ ಮಾತಿಗಿಳಿದರು. ಪ್ರಕೃತಿಯ ಆಸೆಯಂತೆ ಮಲೆನಾಡಿನ ನಿಸರ್ಗದ ನಡುವೆ ಕಣ್ಮನ ಸೆಳೆಯುವ ಕಲ್ಲು ಹಾಸುಗಳ ಮಧ್ಯೆ ಕುವೆಂಪು ಅವರ ಜನ್ಮಸ್ಥಳ ಕುಪ್ಪಳಿಯಲ್ಲಿ ಇಬ್ಬರು ಮಂತ್ರಮಾಂಗಲ್ಯ ಆಗ್ತಾರೆ. ಕುವೆಂಪು ಅವರ ಆಶಯ ಈ ಮಂತ್ರಮಾಂಗಲ್ಯ ಸರಳ, ಅರ್ಥಪೂರ್ಣ ಮತ್ತು ಅದ್ದೂರಿತನ, ಮೂಢನಂಬಿಕೆಗಳಿಲ್ಲದ ವಿವಾಹ ಪದ್ಧತಿಯಾಗಿದೆ. 1960ರ ದಶಕದಲ್ಲಿ ಪರಿಚಯಿಸಲಾದ ಈ ವಿಧಾನದಲ್ಲಿ ಪುರೋಹಿತರಿಲ್ಲದೆ ವಧೂವರರು ಪರಸ್ಪರ ಗೌರವದಿಂದ, ಮುಖ್ಯವಾಗಿ ಕನ್ನಡ ಮಂತ್ರಗಳ ಮೂಲಕ, ಅಂದರೆ ಸಂಸ್ಕೃತ ಮಂತ್ರಗಳಿಲ್ಲದೆ ಕನ್ನಡ ಮಂತ್ರಗಳ ಮೂಲಕ ಸಮಾಜದ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಇದು ಜಾತಿ ವರದಕ್ಷಿಣೆ ಮುಕ್ತ ಸಮಾಜಕ್ಕೆ ಪ್ರೇರಣೆಯಾಗಿದೆ. ಇದೇ ಪದ್ಧತಿಯಲ್ಲಿ ಪ್ರಕೃತಿ ಮತ್ತು ಸಂಗಮ್ ಕೂಡ ದಂಪತಿಗಳಾಗ್ತಾರೆ. ಅವನಾಡಿದ ತುಂಟ ಮಾತುಗಳು ನಾಚಿಕೆಯ ಹೊದ್ದು ಕುಳಿತ ಅವಳು. ಅವನಾಡಿದ ತುಂಟ ಮಾತುಗಳು ನಾಚಿಕೆಯ ಹೊದ್ದು ಕುಳಿತ ಅವಳು. ಮಾಗಿದ ಮನಸ್ಸಲ್ಲೂ ಈಗ ವಸಂತ ಕಾಲ, ಅರಳಿದೆ ಮೂಡಿದ ಬಯಕೆಗಳ ಮೇಳ.
ಮಾಗಿದ ಮನಸ್ಸಲ್ಲೂ ಈಗ ವಸಂತಕಾಲ, ಅರಳಿದೆ ಮುದುಡಿದ ಬಯಕೆಗಳ ಮೇಳ. ಸುಕ್ಕುಗಟ್ಟಿದ ಕಣ್ಗಳಲ್ಲೂ ಅದೆಂಥ ಹೊಳಪು, ತುಟಿಯಂಚಲಿ ಅಚ್ಚೊತ್ತಿದೆ ನಗುವಿನ ಚಾಪು. ಸುಕ್ಕುಗಟ್ಟಿದ ಕಣ್ಗಳಲ್ಲೂ ಅದೆಂಥ ಹೊಳಪು, ತುಟಿಯಂಚಲಿ ಅಚ್ಚೊತ್ತಿದೆ ನಗುವಿನ ಚಾಪು. ಕೊಂಚ ಆಯಾಸವೆನಿಸಿದರೂ ದೇಹಕ್ಕೆ, ಕಂಡ ಕನಸೊಂದು ಕಾಡಲು ಬಿಡದೆ ಕರೆದೊಯ್ದಿದೆ ಕಾಣದ ಲೋಕಕ್ಕೆ. ಕೊಂಚ ಆಯಾಸವೆನಿಸಿದರೂ ದೇಹಕ್ಕೆ, ಕಂಡ ಕನಸೊಂದು ಕಾಣಲು ಬಿಡದೆ ಕರೆದೊಯ್ದಿದೆ ಕಾಣದ ಲೋಕಕ್ಕೆ. ನನ್ನ ಕಥೆಯನ್ನು ಆಲಿಸಿದ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೆ ಸಾಹಿತ್ಯಾಸಕ್ತರಾದ ಕೃಪಾ ಸಂತೋಷ್ ಬಸ್ರೂರು ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.